ಅಧ್ಯಾಯ 1. ಆಕಳಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಇರುವ ಮಹತ್ವ. ಆಕಳನ್ನು ಗೋಮಾತೆ ಎಂದು ಹೇಳುವ ಸಂಸ್ಕೃತಿಯು ಭಾರತದಲ್ಲಿ ಅತಿ ಪವಿತ್ರವಾದುದು. ವೇದಗಳಲ್ಲಿ, ಪುರಾಣಗಳಲ್ಲಿ ಮತ್ತು ಉಪನಿಷತ್ತಿನಲ್ಲಿ ಆಕಳಿಗೆ ದೇವಿ ಸ್ವರೂಪದಂತೆ ನೋಡಲಾಗಿದೆ. ಆಕಳನ್ನು ದೇವತೆಗಳ ನಿವಾಸ ಎಂದು ಧರ್ಮಗ್ರಂಥಗಳು ಹೇಳುತ್ತವೆ. ವಿಷ್ಣು, ಶಿವ, ಲಕ್ಷ್ಮಿ, ದುರ್ಗೆ ಇತರ ದೇವತೆಗಳಿಗೆ ಆಕಳಿಗೆ ನೈವೇದ್ಯ ನೀಡಿದ ಬಳಿಕ ತಿನ್ನಿಸುವ ಪದ್ಧತಿ ಇದೆ. ರಾಮಾಯಣ ಕಾಲದಲ್ಲಿ ಶ್ರೀರಾಮನು ಅರಣ್ಯವಾಸಕ್ಕೆ ಹೊರಡುವಾಗ ಮನೆ ಮುಂದೆ ಆಕಳು ನಿಂತಿದ್ದು ಅದನ್ನು ಶುಭ ಸೂಚನೆ ಎಂದು ವರಿಸಿದರೆಂದು ಕೀರ್ತನೆಗಳಲ್ಲೂ ಉಲ್ಲೇಖ ಉಂಟು. ಆಕಳನ್ನು ತೋರಿಕೊಳ್ಳುವ ಶಕ್ತಿಯು ಭವಿಷ್ಯವಾಣಿ ನೀಡುತ್ತದೆ ಎಂಬ ನಂಬಿಕೆ ಗ್ರಾಮೀಣ ಭಾರತದಲ್ಲಿ ಬಹಳವಿದೆ. ಅಧ್ಯಾಯ 2. ಆಕಳನ್ನು ನೋಡಿ ಭವಿಷ್ಯ ನಿರ್ಣಯಿಸುವ ಶಾಸ್ತ್ರ. ಗೋಲಕ್ಷಣ ಶಾಸ್ತ್ರ ಎಂಬುದು ಆಕಳಿನ ಹಾವಭಾವ, ಬಣ್ಣ, ಚಲನೆ ಮತ್ತು ಧ್ವನಿಯನ್ನು ಆಧರಿಸಿ ಭವಿಷ್ಯ ತಿಳಿಸುವ ಶಾಸ್ತ್ರ. ಮನೆ ಮುಂದೆ ಆಕಳು ಬರುವುದು ಹಲವು ಬಾರಿ ಧರ್ಮಾತ್ಮರಿಗೆ ಸಂಕೇತವಾಗಿ ಕಂಡುಬರುತ್ತದೆ. ದಿನದ ಯಾವ ಸಮಯದಲ್ಲಿ ಆಕಳು ಬಂತು ಎಂಬುದು ಮಹತ್ವದ್ದು. ಬೆಳಗ್ಗೆ ಶುಭವಾದ ಕಾರ್ಯಗಳಿಗೆ ಸಂಕೇತ. ಮಧ್ಯಾಹ್ನ ದೇವತೆಗಳ ದರ್ಶನ ಸಿಗಬಹುದು. ಸಂಜೆ ಹೊಸ ಅತಿಥಿ ಬರುವ ಸೂಚನೆ. ರಾತ್ರಿ ಅದನ್ನು ಬಹಳ ಶ್ರದ್ಧೆಯಿಂದ ನೋಡಬೇಕು. ಕೆಲವೊಮ್ಮೆ ಪೂರ್ವ ಸೂಚನೆ ನೀಡುತ್ತೆ. ಅಧ್ಯಾಯ 3. ಯಾವ ಬಣ್ಣದ ಆಕಳು ಯಾವ ಸೂಚನೆ ನೀಡುತ್ತೆ? ಆಕಳಿನ ಬಣ್ಣಗಳ ಸೂಚನೆ. ಬಿಳಿ ಆಕಳು ಅತ್ಯಂತ ಶುಭ, ಮನೆಗೆ ಲಕ್ಷ್ಮಿಯ ಪ್ರವೇಶ. ಕಪ್ಪು ಆಕಳು ಶನಿ ಪ್ರಭಾವ ಕಡಿಮೆ ಮಾಡುತ್ತದೆ, ದುಷ್ಟಶಕ್ತಿಗಳ ನಿವಾರಣೆ ಆಗುತ್ತದೆ. ಬೂದು ಬಣ್ಣದ ಆಕಳು ಆರೋಗ್ಯದ ಸುಧಾರಣೆ. ಬಿಳಿ ಬಣ್ಣದ ಆಕಳು ಅಂದರೆ ಗೋಧಿ ಕಲೆಗಳು ಹಣದ ಒಳಹರಿವು, ಹೊಸ ಕೆಲಸ ಸೂಚಿಸುತ್ತವೆ. ಬಣ್ಣ ಬಣ್ಣದ ಕಲೆಗಳುಳ್ಳ ಆಕಳು ವಿವಾದ, ಗೊಂದಲ, ಹೊಸ ರೀತಿಯ ಪರೀಕ್ಷೆಗಳು ಬರುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ. ಬಿಳಿ ಬಣ್ಣದ ಆಕಳು ಹಳದಿ ಮಿಶ್ರಿತ, ಗುರುಗ್ರಹದ ಅನುಗ್ರಹ, ವಿದ್ಯೆ ಮತ್ತು ಧಾರ್ಮಿಕ ಉತ್ಸಾಹ. ನೋಟ್: ಆಕಳಿಗೆ ಎಡಭಾಗದಿಂದ ಸನ್ನಿಹಿತವಾದರೆ ಅದು ಶುಭ, ಬಲಭಾಗದಿಂದ ಬಂದರೆ ಆತ್ಮ ಪರಿಶುದ್ಧ ಇರಬೇಕು. ಅಧ್ಯಾಯ 4. ಆಕಳಿಗೆ ಏನು ಕೊಟ್ಟರೆ ಪುಣ್ಯ ಬರುವುದು? ಏನು ಮಾಡಬೇಕು? ಮನೆ ಮುಂದೆ ಆಕಳಿಗೆ ನೀರು, ಗೊಬ್ಬರ ಅಥವಾ ಅಕ್ಕಿ ಹಾಕುವುದು. ದಿನದ ಪ್ರತಿ ಗುರುವಾರ ಅಥವಾ ಸೋಮವಾರ ಒಂದು ಬೇಳೆ ಅಥವಾ ಬಾಳೆ ಎಲೆಯ ಮೇಲೆ ಅನ್ನವಿಟ್ಟು ಆಕಳಿಗೆ ಆಹಾರ ನೀಡುವುದು. ಆಕಳಿಗೆ ಗೋಮಾತಾ ಎಂದು ಕರೆದು ಸಾಂತ್ವನ ನೀಡುವುದು. ಆಕಳ ತಲೆಗೆ ಸವರಿ ಶುಭ ಕಾಮನೆ ಕೋರುವುದು. ಏನು ಮಾಡಬಾರದು? ಕೈಯಿಂದ ಹೊಡೆಯಬಾರದು. ಆಕಳಿಗೆ ಬಾಯಿಂದ ನಿಂದನೆ ಮಾಡಿದರೆ ಅದು ದೋಷ ಉಂಟು ಮಾಡುತ್ತದೆ ಎಂದು ನಂಬಿಕೆ. ಮನೆ ಮುಂದೆ ಬಂದು ನಿಂತ ಆಕಳನ್ನು ಓಡಿಸಬಾರದು. ಅಧ್ಯಾಯ 5. ವಿಶೇಷ ಸಂದರ್ಭಗಳಲ್ಲಿ ಆಕಳನ್ನು ನೋಡಿದರೆ ಏನು ಅರ್ಥ? ಆಕಳು ಮನೆಯ ಮುಂದೆ ಕೂತಿದ್ದರೆ ನಿಮ್ಮ ಮನೆಯಲ್ಲಿ ದೇವರ ಅನುಗ್ರಹವಿದೆ, ವಿಶೇಷವಾದ ಆರ್ಥಿಕ ಬೆಳವಣಿಗೆ ಸಂಭವಿಸಬಹುದು. ಆಕಳು ಕೇವಲ ನೋಡಿ ಹೋದರೆ ಆತ್ಮ ಪರೀಕ್ಷೆಗೆ ಕಾಲ ಬಂದಿದೆ, ನಿಮಗೆ ಸಂಕೇತವನ್ನು ತಲುಪಿಸಲು ದೇವರು ಪ್ರಯತ್ನಿಸುತ್ತಿದ್ದಾರೆ. ಆಕಳು ತಾವು ಮಾಡಿದ ಎಳೆದ ಕೈಯನ್ನು ನಕ್ಕಿದರೆ ಪೂರ್ವ ಪಾಪಕ್ಷಯದ ಸೂಚನೆ. ಆಕಳ ಕೂಗು ಕಿವಿಗೆ ಕೇಳಿಸುವ ಮೂಲಕ ಧ್ವನಿಸಿದರೆ ಕುಟುಂಬದಲ್ಲಿ ನವೀನ ಸುದ್ದಿಯು ಬರುತ್ತದೆ, ಅಂದರೆ ಹುಟ್ಟುಹಬ್ಬ, ಮದುವೆ, ಸಂತಾನದ ಸುದ್ದಿ. ಆಕಳು ಮನೆ ಮುಂದೆ ಮಲಗಿದರೆ ನಿಮ್ಮ ಮನೆಯಲ್ಲಿ ದೀರ್ಘಕಾಲ ಧರ್ಮ, ಭಕ್ತಿ, ಪುಣ್ಯ ಚಟುವಟಿಕೆ ನಡೆಯಲಿದೆ. ಅಧ್ಯಾಯ 6. ಶಾಸ್ತ್ರಗಳು ಹೇಳುವ ಆಕಳಿನ ಪೂಜೆ. ಶುಭ ದಿನಗಳಲ್ಲಿ ಅಂದರೆ ಶ್ರಾವಣ ಮಾಸ, ನವಮಿ, ಅಮಾವಾಸ್ಯೆ ಆಕಳಿಗೆ ಹಾಲು ಹಾಕಿ ಪೂಜೆ ಮಾಡುವ ಪದ್ಧತಿ. ಗೋ ಪದ್ಮವ್ರತ, ಗೋ ಪೂಜಾ ದಿನಗಳು, ಗೋ ಅಷ್ಟಮಿ ಇತ್ಯಾದಿ ದಿನಗಳಲ್ಲಿ ಆಕಳಿಗೆ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ಮಕ್ಕಳಿಗಾಗಿ ಅಕ್ಷರಾಭ್ಯಾಸ ಮಾಡುವ ಮೊದಲು ಗೋಪೂಜೆ ಮಾಡುವುದು ಉತ್ತಮ. ಗೋಮಾತಾ ಶರಣಮ್ಮಮ್ಮ ಎಂಬ ಮಂತ್ರವನ್ನು ಹೇಳುತ್ತಾ ಆಕಳಿಗೆ ಆರತಿ ತೋರಬೇಕು. ಅಧ್ಯಾಯ 7. ಮನೆ ಮುಂದೆ ಆಕಳು ಕಂಡಾಗ ಇಲ್ಲಿವೆ ಏನು ಮಾಡಬೇಕು, ಅವು ಪ್ರಾಯೋಗಿಕ ಮಾರ್ಗದರ್ಶಿಗಳು. 1. ಆಕಳಿಗೆ ತಕ್ಷಣವಾಗಿಯೇ ನೀರು ಅಥವಾ ಹಸಿರು ಹುಲ್ಲು ಕೊಡಿ. ಆಕಳಿಗೆ ಬಾಳೆ ಎಲೆ ಮೇಲೆ ಗೋಧಿ ಹಿಟ್ಟು ಅಥವಾ ಸಿಹಿ ಹಿಟ್ಟು ಕೊಡಿ. 3. ಮನೆಯ ಒಳಗೆ ನೀವೇನು ಯೋಜನೆ ಮಾಡಿಕೊಂಡಿದ್ದೀರೋ ಅದನ್ನು ಒಂದು ಕ್ಷಣ ನಿಲ್ಲಿಸಿ ದೇವರ ಸ್ಮರಣೆ ಮಾಡಿ. 4. ಮಕ್ಕಳಿಗೆ ಆಕಳಿಗೆ ಹತ್ತಿರ ಹೋಗಿ ನಮಸ್ಕಾರ ಮಾಡಿಸಿ. 5. ಆಕಳಿಗೆ ಅಮ್ಮ ಹೋಗು ಎಂದು ಪ್ರೀತಿಯಿಂದ ಮಾತಾಡಿ ಕಳುಹಿಸಿ. ಅಧ್ಯಾಯ 8.
ಭಕ್ತಿಯಿಂದ ಆಕಳನ್ನು ಕಂಡಾಗ ಹೃದಯದಲ್ಲಿ ಓದಲು ಯೋಗ್ಯವಾದ ಮಂತ್ರಗಳು. ಗೋಮಾತಾ ಶರಣಂ ಮಮ, ನಮೋ ಬೃಹಸ್ಪತೆ ನಮನಂ ಗೋಮಾತೆಯೇ ನಮಃ, ಅಹಿಂಸಾ ಪರಮೋ ಧರ್ಮ, ಗೋ ಸೇವಾ ಪರಾ ಪುಣ್ಯ, ಓಂ ಶ್ರೀಂ ಲಕ್ಷ್ಮೀ ನರಸಿಂಹಾಯ ನಮಃ. ಅಧ್ಯಾಯ 9. ಮನೆಗೆ ಶಾಂತಿ ತರಲು ಆಕಳಿಗೆ ಸಂಬಂಧಿಸಿದ ರಥಗಳು. ಗೋಪದ್ಮ ರಥ, ಮನೆಗೆ ಧನಧಾನ್ಯ ಸಮೃದ್ಧಿಗಾಗಿ. ಗೋಪೂಜೆ, ಮನೆಯಲ್ಲಿರುವ ಕಠಿಣ ಗ್ರಹ ದೋಷ ನಿವಾರಣೆ. ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ ಗೋಪೂಜೆ ಮಾಡುವ ಪದ್ಧತಿ. ಪೂರ್ಣಿಮೆಯ ದಿನ ಆಕಳಿಗೆ ಬಟ್ಟೆ ಹಾಕಿ ಪೂಜೆ ಮಾಡಿದರೆ ಕುಟುಂಬಕ್ಕೆ ಧರ್ಮಧನ ದೊರೆಯುತ್ತದೆ. ಸಮಾಪನ ಮತ್ತು ಪಾಠ. ಆಕಳು ಎಂಬುದು ಕೇವಲ ಜಾನುವಾರು ಅಲ್ಲ, ಅದು ದೇವತೆಗಳು ಸಂಚಾರ ಮಾಡುವ ಮಾಧ್ಯಮ. ಮನೆ ಮುಂದೆ ಬರುವ ಆಕಳನ್ನು ನಿರ್ಲಕ್ಷಿಸದೆ ಆತ್ಮ ಪರಿಶುದ್ಧಿಯಿಂದ ನೋಡಿ. ಪೂಜೆಯಿಂದ ನಿರ್ಗಮಗೊಳಿಸಿದರೆ ನಿಮ್ಮ ಜೀವನದಲ್ಲಿ ಆಶೀರ್ವಾದಗಳ ಪ್ರವಾಹ ಹರಿದು ಬರಬೇಕೆಂದರೆ ನಮ್ಮ ಏಂಜಲ್ ಯುವ ಕನ್ನಡತಿ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ. ಧನ್ಯವಾದಗಳು.